ಓಂ ಗಂ ಗಣಪತೆ ನಮಃ. ಗ್ರಹಾಣಾಮಾದಿರಾದಿತ್ಯೋ ಲೋಕರಕ್ಷಣಕಾರಕ ವಿಷಮಸ್ತಾನ್ ಸಂಭೂತಾಂ ಪೀಡಾಮರ್ದವೇರಮಹಿ. ಓಂ ನಮಃ ಶಿವಾಯ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಎಂದಿನಂತೆ ವಾರವೋಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ನಾವು ಆಷಾಢ ಮಾಸದಿಂದ ಶ್ರಾವಣ ಮಾಸಕ್ಕೂ ಸಹ ಲಗ್ಗೆ ನೀಡ್ತಾ ಇದ್ದೀವಿ. ಶ್ರಾವಣ ಮಾಸ ಅಂದರೆ ಹಬ್ಬಗಳ ಒಂದು ಸುರಿಮಳೆ, ಎಲ್ಲರ ಮನೆಯಲ್ಲೂ ಲವಲವಿಕೆಯಿಂದ ಕೂಡಿರುವಂಥದ್ದು, ಹಬ್ಬದ ವಾತಾವರಣ ಪ್ರತಿನಿತ್ಯವೂ ಒಂದಲ್ಲ ಒಂದು ರೀತಿಯಾದಂತಹ ಹಬ್ಬದ ವಾತಾವರಣ ಎಲ್ಲರ ಮನೆಯಲ್ಲೂ ಮನಸ್ಸಿನಲ್ಲೂ ಮೂಡುವಂತಹ ದಿನಗಳು ಈ ಶ್ರಾವಣ ಮಾಸದಲ್ಲಿ. ಈಗ ನಾವು ಈ ಆಷಾಢ ಮಾಸದ ದಶಮಿ, ತದನಂತರ ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆಯ ನಂತರ ನಾವು ಆ ಒಂದು ಯಾವ ಶ್ರಾವಣ ಮಾಸವನ್ನು ಅಂತ ಏನು ಹೇಳ್ತಾ ಇದ್ದೇವೋ ಆ ಶ್ರಾವಣ ಮಾಸವನ್ನು ನೋಡ್ತೀವಿ. ಪ್ರಥಮ ದ್ವಿತೀಯ ಈ ರೀತಿಯಾಗಿ ಈ ಒಂದು ಶ್ರಾವಣ ಶನಿವಾರವೂ ಸಹ ಒಂದು ವಿಶೇಷವಾದಂಥ ದಿನಗಳು. ಎಲ್ಲ ದೇವರುಗಳು ಹಾಗೆ ಎಲ್ಲರ ಮನೆಯಲ್ಲೂ ಸಹ ಏನೋ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು, ಅದರ ಒಟ್ಟಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಸಹ ಆಚರಣೆ ಮಾಡುವಂಥದ್ದು, ಈ ರೀತಿಯಾದಂಥ ಏನಾದರೂ ಒಂದು ಹಬ್ಬದ ವಾತಾವರಣ ಎಲ್ಲರ ಮನೆಯಲ್ಲೂ ಇರ್ತದೆ, ಒಂದು ವಿಶೇಷ. ಅದೇ ರೀತಿ ಈಗ ತಿಥಿವರ್ಗಗಳನ್ನು ಹೇಳಿದ್ದೀನಿ. ನಂತರ ಗ್ರಹಗಳ ಒಂದು ವಿಚಾರವನ್ನು ಯಾವ ರೀತಿ ನೋಡೋದು ಅಂತಂದರೆ, ಸೂರ್ಯ ಭಗವಾನನು ಕರ್ಕ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ, ಜೊತೆಗೆ ಬುಧನೂ ಸಹ ಸ್ಥಿತರಾಗಿರ್ತಾರೆ. ಅದು ಬುಧಾದಿತ್ಯ ಯೋಗವನ್ನು ಸಹ ಮೂಡುವಂಥದ್ದು. ಜೊತೆಗೆ ಕುಜಾರವು ಹಾಗೂ ಕೇತುವಿನ ಸಂಯೋಗವಂತೂ ಸಿಂಹರಾಶಿಯಲ್ಲಿ ಸ್ಥಿತವಾಗಿರುತ್ತದೆ. ಗುರುವು ಮಿಥುನ ರಾಶಿಯಲ್ಲಿ, ಶುಕ್ರರು ಹಾಗೂ ಚಂದ್ರರು ವೃಷಭ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ಕುಂಭರಾಶಿಯಲ್ಲಿ ಮಹಾನುಭಾವರಂಥ ರಾಹು, ತದನಂತರ ಶನಿಮಹಾತ್ಮರು ಬಂದು ಮೀನರಾಶಿಯಲ್ಲಿ ಸ್ಥಿತವಾಗಿರ್ತಾರೆ. ಇದು ಗ್ರಹಗಳ ಒಂದು ವಿಶೇಷವಾದಂಥ ಸಂಚಲನೆ ಅಂತ ಹೇಳ್ತೀವಿ. ಅದರೊಟ್ಟಿಗೆ ಚಂದ್ರ ವೃಷಭ ರಾಶಿಯಿಂದ ಯಥಾಚಿತ್ತಂತೆ ಸಂಚಾರ ಮಾಡುವಂಥದ್ದು ಒಂದು ವಿಶೇಷವಾದಂಥದ್ದು. ಈಗ ಈ ಆಧಾರವನ್ನು ಇಟ್ಕೊಂಡು ವಾರದ ಒಂದು ವಿಶೇಷ ಗೋಚಾರ ಫಲವನ್ನು ನೋಡೋಣ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಏನೋ ಗೊತ್ತಿಲ್ಲ ಒಂದು ರೀತಿಯಂಥ ಸಮಾಧಾನ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಭೋಗಭಾಗ್ಯದ ಜೀವನಕ್ಕಾಗಿ ಹೋರಾಟ, ಜೊತೆಗೆ ಮನೆ ಇರ್ಬೋದು, ಒಡವೆ ಇರ್ಬೋದು, ಯಾವುದೋ ಒಂದು ವಿಶೇಷವಾದಂತಹ ಯೋಚನೆಗಾಗಿ ಸಾಕಷ್ಟು ಯೋಜನೆಗಳು ಸಹ ಹಾಕುವಂಥದ್ದು. ಅಂದರೆ ನೀವು ಏನೋ ಪ್ಲ್ಯಾನಿಂಗ್ ಇಟ್ಕೊಂಡಿರ್ತಾರೆ, ಆ ಪ್ಲ್ಯಾನಿಂಗ್ನ ಸಕ್ಸಸ್ ಹೇಗೆ ಮಾಡಬೇಕು ಅನ್ನೋ ಸಹ ಈ ವಾರ ಕಂಡುಕೊಳ್ಳುವಂಥ ವಾರವಾಗಿರ್ತದೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಒಂದು ರೀತಿಯಾದಂಥ ಅದ್ಭುತವಾದಂತಹ ದಿನಗಳನ್ನು ಖಂಡಿತ ಕಾಣುವುದು. ಮೂರನೇ ವ್ಯಕ್ತಿಗಳಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅಂದರೆ ಸ್ನೇಹಿತರಿಂದ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿರ್ತದೆ. ಮೂರನೇ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಇನ್ನು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣುತ್ತೀರಾ. ನಿಪುಣ ಯೋಗದಿಂದ ಏನೋ ಒಂದು ಜ್ಞಾನಾರ್ಜನೆ ಸಹ ಬೆಳೆಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. 12ನೇ ಮನೆಯಲ್ಲಿ ಯಾವಾಗ ಶನಿ ಮಹಾತ್ಮರು ಸ್ಥಿತರಾಗಿರ್ತಾರೋ ಅದನ್ನು ಸಾಡೆ ಸಾತಿ ಅಂತ ಹೇಳ್ತೀವಿ. ಸಾಡೆ ಸಾತಿಯ ಸ್ವಲ್ಪ ಎಫೆಕ್ಟ್ ಇರೋದರಿಂದ ಸ್ವಲ್ಪ ಹನುಮಂತನ ಸ್ಮರಣೆ, ಪ್ರತಿನಿತ್ಯ ಹನುಮಾನ್ ಚಾಲೀಸ್ ಓದುವಂಥದ್ದು, ಪರಮೇಶ್ವರನ ಒಂದು ದೇವಾಲಯಕ್ಕೆ ಹೋಗಿ ಬರುವಂಥದ್ದು, ಈ ರೀತಿ ಮಾಡಿದರೆ ಖಂಡಿತ ಮೇಷರಾಶಿಯವರು ಅಭಿವೃದ್ಧಿಯ ಒಂದು ಹಾದಿಯನ್ನು ಕಾಣ್ಬೋದು. ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಯಥಾಚಿತ್ತಂತೆ ಖಂಡಿತವಾಗಲೂ ಉತ್ತರೋತ್ತರ ಅಭಿವೃದ್ಧಿಯ ಒಂದು ಹಾದಿ ಕಾಣ್ತಾರೆ. ಜೊತೆಗೆ ರಾಷ್ಟ್ರಾಧಿಪತಿಯಾದಂಥ ಶುಕ್ರ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ, ಚಂದ್ರನೊಟ್ಟಿಗೆ ಯುತಿಯಾಗಿದ್ದಾನೆ, ಮಾಳವ್ಯ ಯೋಗವೂ ಸಹ ಸ್ಥಿತವಾಗಿದೆ. ಎಂಥ ಅದ್ಭುತವಾದಂಥದ್ದು. ಅದರ ಒಟ್ಟಿಗೆ ಗುರು ಭಗವಾನರು ದ್ವಿತೀಯ ಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿ ಸ್ಥಿತನಾದಾಗ ಅದ್ಭುತವಾದಂತಹ ಫಲವನ್ನು ಸಹ ಕೊಡುತ್ತಾರೆ ಅಂತ ಹೇಳ್ತದೆ ಶಾಸ್ತ್ರ. ಈ ರೀತಿ ಒಂದು ವಿಶೇಷವಾದಂತಹ ವಾರವನ್ನು ನೀವು ಖಂಡಿತ ಕಾಣ್ಬೋದು. ಆದರೆ ಒಂದು ವಿಚಾರವನ್ನು ಗಮನ ಹರಿಸಬೇಕು. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣ ಕಾಣ್ತೀರಾ. ಅದು ಸ್ವಲ್ಪ ದಿನ ಮಟ್ಟ ಇರ್ತದೆ, ತಿರ್ಗಾ ಯಥಾಚಿತ್ತಂತೆ ಸರಿ ಹೋಗುತ್ತೆ. ಉತ್ತರೋತ್ತರ ಅಭಿವೃದ್ಧಿಗಾಗಿ ನೀವು ಏನು ಮಾಡಿದ್ರೆ ಒಳ್ಳೆಯದು ಅಂದರೆ ವಿನಾಯಕನ ಸ್ಮರಣೆ ಜೊತೆಗೆ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಬುಧವಾರ, ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಎಲ್ಲ ವಿಚಾರಗಳಲ್ಲೂ ಏರಿಳಿತದ ವಾತಾವರಣ. ಯಾಕೆ ಅಂದರೆ ಪ್ರಮುಖವಾಗಿ ಮಾತಿನ ವಿಚಾರದಲ್ಲಿ ನೀವು ಎಲ್ಲ ಬುದ್ಧಿವಂತರು ಅನ್ನೋ ಥರ ಹೋಗ್ತೀರಾ, ಅಲ್ಲೇನೋ ಎಡುವಂಥದ್ದು. ನೀವು ನಂಬಿದವರು ನಿಮ್ಮನ್ನು ಸ್ವಲ್ಪ ಮೋಸ ಮಾಡಲಿಕ್ಕೆ ಸಾಧ್ಯ ಉಂಟು. ಅದರಲ್ಲೂ ಪ್ರಮುಖವಾಗಿ ಸಹೋದರರಾಗಿರ್ಬೋದು,
ಅಥವಾ ಸಹಪಾಠಿಗಳಾಗಿರ್ಬೋದು, ನೀವು ಕೆಲಸ ಮಾಡುವಂಥ ಜಾಗದಲ್ಲಾಗಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿರಬೇಕು, ಯೋಚನೆ ಮಾಡಿ ವ್ಯವಹರಿಸಬೇಕು, ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಇದನ್ನು ಹೊರತುಪಡಿಸಿದರೆ ಆರೋಗ್ಯದ ವಿಚಾರ ಆಗಿರ್ಬೋದು, ಮಾನಸಿಕ ವಿಚಾರ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣ್ತೀರಾ. ಗುರುವಾರ ಶುಕ್ರವಾರದ ನಂತರ ನಿಮ್ಮ ಒಂದು ಅಭಿವೃದ್ಧಿಯ ದಿನಗಳನ್ನು ನೀವು ಖಂಡಿತ ಕಾಣ್ಬೋದು. ಈ ಮೊದಲ ಅರ್ಧ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ಸಾಕು. ಪರಿಹಾರ ರೂಪಕವಾಗಿ ನೀವು ದುರ್ಗಾ ಪರಮೇಶ್ವರಿಯನ್ನು ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರೋರು ನೋಡಿ, ರಾಶಿಯಲ್ಲಿ ರವಿ ಭಗವಾನನ ಸ್ಥಿತ, ಜೊತೆಗೆ ಬುಧನೂ ಸಹ ಸ್ಥಿತನಾಗಿದ್ದಾನೆ. ದ್ವಿತೀಯ ಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನ, ಧನಸ್ಥಾನದಲ್ಲಿ ಪಾಪಗ್ರಹಗಳಾದ ಕೇತು ಮತ್ತು ಕುಜರ ಒಂದು ಸಂಯೋಗ. ಕುಟುಂಬ ವರ್ಗದವರಿಗೆ ಯಾರಿಗೂ ಒಬ್ಬರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣುವಂಥದ್ದು, ಮಾತಿನ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಸಹ ಕಾಣುವಂಥ ಸಾಧ್ಯತೆಗಳಿರ್ತದೆ. ಕರ್ಕರಾಶಿಯವರು ಎಚ್ಚರದಿಂದಿದ್ದರೆ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾರಿಗಾದರೂ ಕೊಟ್ಟು ತೆಗೊಳ್ಳೋದುಕೊಳ್ಳದಿದ್ದರೆ ಅದು ಸಹ ಸ್ವಲ್ಪ ಹುಷಾರಾಗಿರ್ಬೇಕು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಸೋಮವಾರದಿಂದ ಬುಧವಾರ ತನಕ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ತದನಂತರ ಸ್ವಲ್ಪ ಏರಿಳಿತದ ವಾತಾವರಣ. ಭೂಮಿ ವಿಚಾರಕ್ಕೆ ಯಾರಾದರೂ ಕೈ ಹಾಕಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡಿ ಕೈ ಹಾಕಿ. ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಪೇಪರ್ಗಳಲ್ಲಿ ವ್ಯತ್ಯಾಸ ಬರುವಂಥ ಸಾಧ್ಯತೆಗಳು ಸಹ ಉಂಟು. ಅಂದರೆ ನೀವು ನೋಡುವಂಥ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೊತೀರಾ, ಆ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಸ್ವಲ್ಪ ಯೋಚನೆ ಮಾಡಿ ಒಳ್ಳೆಯ ಅರ್ಹರ ಹತ್ರ ತೋರಿಸಿ ನೀವು ಆ ಒಂದು ಪೇಪರ್ನ ತೆಗೆದುಕೊಂಡ್ರೆ ಒಳ್ಳೆಯದು. ಅಂದರೆ ಏನು ನೀವು ಸೈಟ್ ತೆಗೆದುಕೊತಿರಲ್ಲ ಆ ಪೇಪರ್ ಇರ್ಬೋದು. ಈ ಪರಿಹಾರ ರೂಪಕವಾಗಿ ಏನು ಮಾಡಬೇಕು? ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ವೆಂಕಟೇಶ್ವರ ಇಂತಹ ಒಂದು ದೇವರುಗಳ ಒಂದು ಮೊರೆ ಹೋದರೆ ತುಂಬ ಒಳ್ಳೆಯದು. ಜೊತೆಗೆ ನೀವು ಮಾಡಬೇಕಾಗಿರುವಂಥದ್ದು ಶುಕ್ರವಾರ ಮತ್ತು ಶನಿವಾರ ಶುಭ ದಿನಗಳಿಗಾಗಿ, ಅಂದರೆ ನೀವು ಶುಭ ದಿನ ಮಾರ್ಪಾಡು ಮಾಡಬೇಕು ಅಂದ್ರೆ ಮಹಾಲಕ್ಷ್ಮಿ ಆರಾಧನೆ ಮಾಡಿದ್ರೂ ಸಹ ತುಂಬ ಒಳ್ಳೆಯದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹುಷಾರಾಗಿರಬೇಕು. ಪ್ರಮುಖವಾಗಿ ಹಣ ಮತ್ತು ಒಡವೆಗಳ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಎಲ್ಲೋ ಇಟ್ಬಿಟ್ಟಿದ್ವಿ, ಯಾವುದೋ ಮೊಬೈಲ್ ಎಲ್ಲೋ ಕಳ್ಕೊಂಬಿಟ್ಟೆ ಗೊತ್ತಾಗಲಿಲ್ಲ ಅಂದ್ಕೊಳ್ಳೋದು, ಅಯ್ಯೋ ಕನ್ನಡಕ ಎಲ್ಲೋ ಇಟ್ಟಿದ್ದೆ ಎಲ್ಲೋ ಮರ್ತೋಗ್ಬಿಟ್ಟಿದ್ದೀನಿ ಅಂತಂಥದ್ದು. ಅಥವಾ ಹೆಣ್ಣು ಮಕ್ಕಳು ಪ್ರಮುಖವಾಗಿ ಒಡವೆಗಳ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಬೇಜವಾಬ್ದಾರಿಯಿಂದ ಕಳ್ಕೊಳ್ಳೋಂಥ ಸಾಧ್ಯತೆ ಇರ್ತದೆ. ಯಾವ ಒಂದು ವಿಚಾರವಾಗಲೂ ಈ ವಾರ ನೀವು ಬೇಜವಾಬ್ದಾರಿಯಿಂದ ನಿರ್ವಹಿಸಬಾರ್ದು ಕಾರ್ಯವನ್ನು ಅಂತ ಹೇಳ್ತದೆ ಶಾಸ್ತ್ರ. ಇನ್ನು ಸ್ವಲ್ಪ ದಿನಗಳು ಅಂದರೆ ಯಾವ ಒಂದು ಮಂಗಳವಾರ, ಬುಧವಾರ, ಗುರುವಾರದ ನಂತರ ಖಂಡಿತ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಏಳಿಗೆ ವಿಚಾರ, ಹೊಸ ಸುದ್ದಿಯನ್ನು ಕೇಳುವಂಥದ್ದು. ಅಂದರೆ ಯಾವುದೋ ಒಂದು ಮದುವೆ ವಿಚಾರ ಆಗಿರ್ಬೋದು, ಅಥವಾ ಸಂತಾನಹೀನರಿಗೆ ಸಂತಾನವನ್ನು ಭಾಗ್ಯವನ್ನು ಗಳಿಸುವಂಥ ದಿನಗಳಾಗಿರ್ಬೋದು. ಜೊತೆಗೆ ಭೂಮಿಯ ವಿಚಾರದಲ್ಲೂ ಸಹ ಅದ್ಭುತವಾದಂತಹ ಫಲವನ್ನು ನೀವು ಸಹ ಕಾಣ್ಬೋದು. ಮಧ್ಯಾರ್ಧದ ನಂತರ ಸರಿ ಪರಿಹಾರ ರೂಪಕವಾಗಿ ಯಾವ ಒಂದು ಪರಿಹಾರವನ್ನು ಮಾಡಿದ್ರೆ ಒಳ್ಳೆಯದು ಅಂದರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಜೊತೆಗೆ ಭಾನುವಾರ, ಸೋಮವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಅಭಿವೃದ್ಧಿಯ ಹಾದಿ ಕಾಣ್ತಾ ಇರ್ತದೆ. ಅಂದರೆ ನಿಮಗೆ ರೋಡ್ ಕಾಣಿಸ್ತಾ ಇರ್ತದೆ, ಓಡ್ಸೋಕ್ಕಾಗ್ತಾ ಇರಲ್ಲ. ಏನೋ ಒಂದು ಸಮಸ್ಯೆ, ಅಡ್ಡಿ ಆತಂಕಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ ಈ ವಾರ. ಆದರೆ 3 ದಿನದ ನಂತರ ಅಂದರೆ ಬುಧವಾರ, ಗುರುವಾರ ನಂತರ ಖಂಡಿತವಾಗಲೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಮಾನಸಿಕ ಚಿಂತೆಯಿಂದ ದೂರವಾಗುವಂಥದ್ದು, ಪತಿಪತಿಯಲ್ಲಿ ಸಾಮರಸ್ಯತೆ ಜೀವನವನ್ನು ಸಾಗಿಸುವಂಥದ್ದು. ವಕ್ರ ಶನಿಯ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ಪ್ರಮುಖವಾಗಿ ಪತಿಪತ್ನಿಯಲ್ಲಾಗಿರ್ಬೋದು ಅಥವಾ ವ್ಯವಹಾರ ಸ್ಥಳಗಳಲ್ಲಾಗಿರ್ಬೋದು, ಈ 3 ದಿನಗಳಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ದರೆ ಒಳ್ಳೆಯದು. ಇನ್ನು ದೇಹದಲ್ಲೂ ಸಹ ಸ್ವಲ್ಪ ವ್ಯತ್ಯಾಸ, ಕಾಲಿಗೆ ಸಂಬಂಧಪಟ್ಟಂತಹ ನೋವುಗಳನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾಲಿಗೆ ಸಂಬಂಧಪಟ್ಟ ನೋವು ಯಾಕಾಗುತ್ತೆ ಅಂದರೆ ನೀವು ಮಾಡ್ಕೊಳ್ಳುವಂಥದ್ದು, ತುಂಬ ಹೆಚ್ಚಾಗಿ ಓಡಾಡುವಂಥದ್ದು ಆಗಿರ್ಬೋದು, ಎಕ್ಸಸೈಸ್ ಮಾಡುವಂಥದ್ದು ಆಗಿರ್ಬೋದು, ಈ ಜಿಮ್ ಕೋಚಿಂಗ್ ಮಾಡುವಂಥದ್ದು, ಅಂಥವ್ರಿಗೆ ಸ್ವಲ್ಪ ಈ ವಾರ ಸ್ವಲ್ಪ ಯೋಚನೆ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಒಳ್ಳೆಯದು. ಪರಿಹಾರ ರೂಪಕವಾಗಿ ಹನುಮಂತನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಾರಾಯಣನ ಒಂದು ಸ್ಮರಣೆ ಮಾಡಿ ಅದ್ಭುತವಾದಂತಹ ಫಲವನ್ನು ಖಂಡಿತ ಕಾಣ್ತೀರಾ. ಶುಕ್ರವಾರ, ಶನಿವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ.
ತುಲಾ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಏನೋ ಒಂದು ಸಮಾಧಾನ. ರಾಶ್ಯಾಧಿಪತಿ ಅಷ್ಟಮದಲ್ಲಿ ಸ್ಥಿತನಾಗಿದ್ದಾನೆ. ಕೆಲವೊಂದು ಬಾರಿ ನೋಡಿ ಅಷ್ಟಮ ಏನಾಗುತ್ತೆ, ನಷ್ಟವನ್ನು ಸೂಚಿಸುವಂಥ ಸ್ಥಳವಾಗಿದ್ದರೂ ಸಹ ಸಮರಾಶ್ಯಾಧಿಪತಿ ಆಗ್ತಾನೆ. ಶುಕ್ರನೇ ತುಲಾ ರಾಶಿಗೂ ಅಧಿಪತಿ ಆಗ್ತಾನೆ, ವೃಷಭ ರಾಶಿಗೂ ಅಧಿಪತಿ ಆಗ್ತಾನೆ. ಆ ಕಾರಣದಿಂದ ಏನಾಗುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣುವಂಥದ್ದು, ಮಾನಸಿಕ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಾಣುವಂಥದ್ದು. ಹೊಸದು ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಪ್ಲ್ಯಾನ್ ಆಗ್ತಾ ಇರ್ತೀರ. ಇದಾದಮೇಲೆ ಖಂಡಿತವಾಗ್ಲೂ ಶ್ರಾವಣದ ನಂತರ ನಾವು ಏನೋ ಒಂದು ಪ್ಲ್ಯಾನ್ ಮಾಡಬೇಕು, 3-4 ಜನ ಸೇರ್ಕೊಂಡು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಕ್ಲಿಕ್ ಆಗಲೇಬೇಕು ಅನ್ನೋ ಒಂದು ಪ್ರಾಜೆಕ್ಟ್ ಇಟ್ಕೊಂಡಿದ್ರೆ. ಆದರೆ ಒಂದು ವಿಚಾರ ಏನಂದರೆ, ಮೊದಲೆಲ್ಲ ನಿಮ್ಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇತ್ತು, ಈ ನಡುವೆ ಸ್ವಲ್ಪ ಸಮಾಧಾನವಾದಂತಹ ದಿನವನ್ನು ಖಂಡಿತ ಕಾಣ್ಬೋದು. ಇನ್ನು ಮಾತೃವರ್ಗದವರು, ಪಿತೃವರ್ಗದವ್ರಿಗೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಮಕ್ಕಳ ಓದಿನ ವಿಚಾರದಲ್ಲೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಸಹ ಈ ವಾರ ಕಲ್ಪಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಈ ರೀತಿ ಶುಭ ಫಲಗಳನ್ನು ನೀವು ಖಂಡಿತ ಕಾಣ್ಬೋದು. ನೀವು ಮಾಡಬೇಕಾಗಿರುವಂತಹ ಪರಿಹಾರ ರೂಪಕ ಏನು ಅಂದರೆ, ಮಹಾಲಕ್ಷ್ಮಿಯ ಸ್ಮರಣೆ ಅಥವಾ ಯಾವುದಾದ್ರೂ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಶುಕ್ರವಾರ, ಶನಿವಾರ, ಸೋಮವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ಏರಿಳಿತದ ವಾತಾವರಣವನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡ್ತಿರ್ತೀರ. ಅಂದರೆ ಯಾವುದೋ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆನ ಅನುಭವಿಸ್ತಾ ಇರ್ತೀರ. ಆ ಹಣಕಾಸು ನಿಮ್ಮ ಕೈ ಸೇರೋದ್ರಲ್ಲಿ ತುಂಬ ಕಷ್ಟ ಆಗಿರ್ತದೆ. ಯಾರಿಗೋ ದುಡ್ಡು ಕೊಟ್ಟಿರ್ತೀರ, ಆ ದುಡ್ಡು ಸಹ ನಿಮ್ಮ ಕೈ ಸೇರೋದು ಸ್ವಲ್ಪ ಸಮಸ್ಯೆ ಆಗುವಂಥದ್ದು. ಚೀಟಿ ಶ್ಯೂರಿಟಿ ಯಾರಿಗೋ ಕೊಡಿಸ್ಬಿಟ್ಟಿದ್ದೀನಿ, ಈ ಥರ ಸಮಸ್ಯೆ ಆಗ್ತಾ ಇದೆ. ಅಥವಾ ಯಾವುದೋ ಒಂದು ಸೈಟಿನ ವಿಚಾರದಲ್ಲಿ ಅಥವಾ ಭೂಮಿಯ ವಿಚಾರದಲ್ಲಿ ಕೈ ಹಾಕಿರ್ತೀರ, ಅದು ಸಹ ಗೊಂದಲದ ವಾತಾವರಣ. ಇದೆಲ್ಲ ಸ್ವಲ್ಪ ಗೊಂದಲದ ವಾತಾವರಣ ವೃಶ್ಚಿಕ ರಾಶಿಯವರು ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಅದನ್ನು ಕಮ್ಮಿ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಇಲ್ಲವಾದರೆ ಸಮಸ್ಯೆಗಳ ಕಟ್ಟಿಟ್ಟ ಬುತ್ತಿ ಜಾಸ್ತಿ ಆಗುತ್ತೆ. ಸರಿ, ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಮಾಡಿಕೊಂಡು ಸಮಾಧಾನವಾದಂತಹ ದಿನಗಳನ್ನು ಕಾಣಬೇಕು ಅಂದರೆ ಏನು ಮಾಡಬೇಕು? ಹನುಮಂತನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ದುರ್ಗೆಯ ಒಂದು ಸ್ಮರಣೆ ಮಾಡಿ, ಅದ್ಭುತವಾದಂತಹ ಫಲವನ್ನು ಖಂಡಿತ ಕಾಣ್ಬೋದು. ಸೋಮವಾರ, ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯಲ್ಲಿ ಜನನವಾಗಿರೋರಿಗೆ ಮಿಶ್ರದಾಯಕವಾದಂತಹ ಫಲ. ಅಂದರೆ ಸುಖವೂ ಅಲ್ಲ, ದುಃಖವೂ ಅಲ್ಲ, ಈ ರೀತಿ ಶುಭವೂ ಅಲ್ಲ, ಅಶುಭವೂ ಅಲ್ಲ, ಆ ರೀತಿಯಾದಂತಹ ದಿನವನ್ನು ನೀವು ಖಂಡಿತ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಶನಿವಾರದಿಂದ ನಂತರ, ಅಂದರೆ ಶನಿವಾರ ನಂತರ ನೀವು ಅದ್ಭುತವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು. ಈ ನೋಡಿ, ಯಾವತ್ತೂ ಅಷ್ಟೇ 2 ದಿನಗಳು ಸಿಕ್ಕಿದ್ರೆ ಸಾಕು, ಒಳ್ಳೆಯ ದಿನಗಳು. ಆ 2 ದಿನಗಳಿಂದ ನಾವು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ, ಆ ರೀತಿ ಕಾಣ್ತೀರಾ. ಇನ್ನು ಮಾನಸಿಕ ವಿಚಾರದಲ್ಲಿ ಸ್ವಲ್ಪ ಏರಿಳಿತವಿದ್ದರೂ ಸಹ ಸಹೋದರ ಸಹೋದರಿಯರಾಗಿರ್ಬೋದು ಅಥವಾ ಸಹೋದರರಾಗಿರ್ಬೋದು ಅಥವಾ ಅಣ್ಣ ತಮ್ಮಂದರು, ಇಂಥವರಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ತೃತೀಯ ಸ್ಥಾನದಲ್ಲಿ ರಾಹುವಿನ ಸಂಚಾರ ಮಾಡ್ತಾ ಇರೋದನ್ನು ಆ ರೀತಿ ಕಾಣುವಂಥ ಸಾಧ್ಯತೆ ಇರ್ತದೆ. ಅದನ್ನು ಹೊರತುಪಡಿಸಿದರೆ ಖಂಡಿತ ಎಲ್ಲ ವಿಚಾರದಲ್ಲೂ ಶುಭ ಫಲಗಳನ್ನು ನೀವು ಮಧ್ಯಾಹ್ನದ ನಂತರ ಕಾಣ್ತೀರಾ. ಪರಿಹಾರ ರೂಪಕವಾಗಿ ನೀವು ಸಹ ಹನುಮಂತನ ಸ್ಮರಣೆ, ಗುರುಗಳ ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಶನಿವಾರ, ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಚೇತರಿಕೆ, ಸಮಾಧಾನವಾದಂತಹ ದಿನಗಳನ್ನು ಖಂಡಿತ ಕಾಣ್ಬೋದು. ಯಾಕೆ ಈ ರೀತಿ ಆಗ್ತಾಯಿದೆ? ಬೇರೆಯವ್ರಿಗೆಲ್ಲರೂ ಚೆನ್ನಾಗಿದ್ದಾರೆ, ನಾನು ಸಜೆಷನ್ ಕೊಟ್ಟವರೆಲ್ಲ ತುಂಬ ಚೆನ್ನಾಗಿದ್ದಾರೆ, ಆದರೆ ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅನ್ನೋವಂಥ ಭಾವನೆಗಳು ಹೆಚ್ಚಾಗಿ ಬರುವಂಥದ್ದು. ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಆ ಮಾನಸಿಕ ಕಿರಿಕಿರಿಯನ್ನು ದೂರ ಮಾಡಿಕೊಂಡ್ರೆ ಖಂಡಿತ ಎಲ್ಲ ವಿಚಾರದಲ್ಲೂ ಏಳಿಗೆಯನ್ನು ಕಾಣ್ತೀರಾ. ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣುವಂಥ ದಿನಗಳು ಬರ್ತದೆ. ಇನ್ನು ಊಟೋಪಚಾರಗಳಲ್ಲಿ ಒಳ್ಳೆ ಮೃಷ್ಟಾನ್ನ ಭೋಜನ ಸೇವನೆ ಮಾಡುವಂಥದ್ದು, ದೈವ ದರ್ಶನವನ್ನು ಮಾಡುವಂಥದ್ದು, ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು, ಇಂಥ ವಿಚಾರಗಳಿಂದ ನೀವು ಏನೋ ಒಂದು ಹೊಸ ವಿಚಾರದ ಬಗ್ಗೆ ಚಿಂತನೆ ಮಾಡಿ ಅಭಿವೃದ್ಧಿಯ ಹಾದಿಯನ್ನು ಸಹ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಲಘು ದೂರ ಪ್ರಯಾಣದಿಂದ ಲಾಭವನ್ನು ಸಹ ಗಳಿಸ್ತೀರಾ, ಖಂಡಿತ ಒಳ್ಳೆಯದು. ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ಏನಾದರೂ ಒಂದು ವ್ಯವಹಾರಗಳು ಮಾಡಿದ್ರೆ ಖಂಡಿತ ಅಭಿವೃದ್ಧಿಯ ಒಂದು ಹಾದಿ ನಿಮ್ಮದಾಗಿರ್ತದೆ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನಪ್ಪ ಅಂದರೆ, ಕಾಲಭೈರವನ ಸ್ಮರಣೆ, ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವರು ಎಲ್ಲ ವಿಚಾರದಲ್ಲೂ ಸಂಪೂರ್ಣವಾದಂಥ ಶುಭ ಫಲಗಳನ್ನು ಕಾಣ್ತೀರಾ. ಶ್ರದ್ಧೆಯಿಂದ ಮಾಡಿದಂತಹ ಕೆಲಸ ಕಾರ್ಯಗಳು ಉತ್ತರೋತ್ತರ ಅಭಿವೃದ್ಧಿ. ಯಾಕೆಂದರೆ ನಿಮಗೆ ಗೊತ್ತಿಲ್ಲದೇ ನಿಮ್ಗೆ ಈ ವಾರ ತುಂಬ ಶ್ರದ್ಧಾ ಭಕ್ತಿ ಹೆಚ್ಚಾಗುವಂಥದ್ದು, ದೈವ ದರ್ಶನಗಳು ಮಾಡುವಂಥದ್ದು,
ಯಾವುದೋ ಒಂದು ದೇವರನ್ನು ಇಷ್ಟು ದಿನಗಳ ಕಾಲ ನಾನು ವ್ರತ ಮಾಡಬೇಕು ಅಥವಾ ಪ್ರದಕ್ಷಿಣೆ ಮಾಡಬೇಕು ಅಥವಾ ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗಬೇಕು ಅಥವಾ ವಾರಕ್ಕೆ ಒಂದು ಸರಿ ಆದರೂ ಈ ರೀತಿಯಾದಂಥ ಒಂದು ಪ್ರಕ್ರಿಯೆ ಇಟ್ಕೊಳ್ತೀರಾ, ಖಂಡಿತವಾಗ್ಲೂ ಅದರಿಂದ ಅಭಿವೃದ್ಧಿಯ ಹಾದಿಯನ್ನು ಸಹ ನೀವು ಕಾಣ್ತೀರಾ. ಜೊತೆಗೆ ಮಾತೃವರ್ಗ ಪಿತೃವರ್ಗದಿಂದ ಆಶೀರ್ವಾದಗಳು ಹೆಚ್ಚಾಗಿ ಸಿಗುವಂಥದ್ದು, ಅವರ ಆಶೀರ್ವಾದದಿಂದ ನೀವು ಅಭಿವೃದ್ಧಿಯನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಮಕ್ಕಳಲ್ಲಿ ಉತ್ತರೋತ್ತರ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಸಹ ಹಣಕಾಸು ವಿಚಾರದಲ್ಲಿ ಸುಧಾರಣೆ, ಸಾಡೆ ಸಾತಿ ಎಫೆಕ್ಟ್ ಇದೆ ಆದರೂ ಪರವಾಗಿಲ್ಲ, ಖಂಡಿತವಾಗ್ಲೂ ಕೆಲಸ ಕಾರ್ಯ ಏರಿಳಿತವಿದ್ದರೂ ಸಹ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಕುಂಠಿತವಾದರೂ ಸಹ ಏನೋ ಒಂದು ಅರ್ಧ ಗಂಟೆ ಲೇಟ್ ಆಯಿತು ಕೆಲಸ, ಆದರೂ ಆ ಅರ್ಧ ಗಂಟೆಗೆ 2 ಅವರ್ ಕೆಲಸ ಆಗಿ ಆ ಕೆಲಸದಲ್ಲಿ ಲಾಭವನ್ನು ಸಹ ಗಳಿಸುವಂಥ ವಾರ ನಿಮ್ಮದಾಗಿರ್ತದೆ. ಯಾವುದೇ ರೀತಿಯಾದಂಥ ಚಿಂತೆ ಪಡುವಂಥದ್ದೇನಿಲ್ಲ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನು ಅಂದರೆ, ಪ್ರಮುಖವಾಗಿ ಮಾಡಬೇಕು ಅಂದರೆ ಲಕ್ಷ್ಮೀನಾರಾಯಣನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ವಿನಾಯಕರ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಮಂಗಳವಾರ, ಶನಿವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಸಮಾಧಾನವಾದಂತಹ ದಿನ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕಿರಿಕಿರಿ. ಯಾರೆಲ್ಲ ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡ್ತಾರೆ, ಸೇವಾ ವೃತ್ತಿ ಅಂತ ಹೇಳ್ತೀವಿ, ಸೇವಾ ವೃತ್ತಿ ಮಾಡೋವಂಥವ್ರಿಗೆಲ್ಲ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಬಾಸಿಂದ ಸ್ವಲ್ಪ ಸಮಸ್ಯೆ ಆಗುವಂಥದ್ದು, ನಿಮ್ಮ ಒಂದು ಓನರಿಂದ ಸಮಸ್ಯೆ ಆಗುವಂಥದ್ದು, ನಿಮ್ಮ ಯಜಮಾನರಿಂದ ಸ್ವಲ್ಪ ಸಮಸ್ಯೆ ಆಗುವಂಥದ್ದು, ಪತಿ ಪತ್ನಿಯಲ್ಲೂ ಸಹ. ಯಾಕಂದರೆ ವಕ್ರ ಶನಿಯ ಮಹಾತ್ಮರು ಸ್ಥಿತರಾದಾಗ ಸ್ವಲ್ಪ ಎಲ್ಲ ವಿಚಾರದಲ್ಲೂ ಮೈಂಡ್ ಡಿಸ್ಟರ್ಬ್ ಆಗೋಗ್ಬಿಟ್ಟಿರ್ತದೆ. ಮಾನಸಿಕವಾಗೂ ಸಹ ಸ್ವಲ್ಪ ಗೊಂದಲದ ವಾತಾವರಣ ಅನುಭವಿಸ್ತೀರಾ. ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿ, ಏನೂ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ದೇವರಿದನೇ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆಗಳಲ್ಲಿ ಕೆಲಸಕ್ಕೆ ಮಾರ್ಕೊಂಡೋಗಿ ಖಂಡಿತ ಫಲವನ್ನು ಕಾಣ್ತೀರಾ. ನೀವು ಒಂದು ರೀತಿಯಂಥ ಅಮಾಯಕವಾದಂತಹ ಜೀವನವನ್ನು ಸಾಗಿಸ್ತೀರ. ಯಾರ ಮೇಲೂ ಏನು ದ್ವೇಷ ಮಾಡುವಂಥದ್ದು ಅದು ಇದು ಏನೂ ಇರಲ್ಲ. ಆದರೆ ನಿಮ್ಮ ಮೇಲೆ ಬರುವಂಥ ಆಪಾದನೆಗಳನ್ನು ಸ್ವಲ್ಪ ದೂರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೀವು ಸ್ನೇಹಿತರಿಂದ ಸ್ವಲ್ಪ ಆದಷ್ಟು ದೂರ ಇದ್ದರೆ ಒಳ್ಳೆಯದು. ಪ್ರಮುಖವಾಗಿ ಏನೋ ತುಂಬ ಕ್ಲೋಸು ಅಂತ ಎಲ್ಲ ವಿಚಾರ ಎಲ್ಲ ಹೇಳ್ಕೊಂಬಿಟ್ಟಿರ್ತೀರ, ಅಲ್ಲಿಂದ ಸಮಸ್ಯೆನ ಅನುಭವಿಸ್ತೀರ. ಸೊ ಆ ಕಾರಣದಿಂದ ಎಲ್ಲರ ಹತ್ರ ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು? ಸಾಕ್ಷಾತ್ ಗುರು ಭಗವಾನನು, ಗುರುವನ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಯಾವುದಾದ್ರೂ ಗುರುಗೆ ಸಂಬಂಧಪಟ್ಟಿರುವಂಥ ಒಂದು ದೇವಾಲಯಗಳಿಗೆ ಹೋಗ್ಬೋದು. ದತ್ತಾತ್ರೇಯ, ಸಾಯಿಬಾಬಾ, ರಾಘವೇಂದ್ರ ಇಂಥ ದೇವಾಲಯಗಳಿಗೆ ಹೋಗಿ ಪ್ರತಿನಿತ್ಯ ಗುರುವಿನ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಈ ರೀತಿಯಾದಂತಹ ಗುರುವಿನ ಒಂದು ಮಂತ್ರವನ್ನು ಓದ್ಕೊಂಡೋಗಿ ಏನಾದರೂ ಒಂದು ದೇವರಿಗೆ ಗುರುವಿನ ಸಂಬಂಧಪಟ್ಟಂಥ ಪಠಣ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಒಂದು ಕಷ್ಟ ನಷ್ಟಗಳೆಲ್ಲ ದೂರವಾಗಿ ಸುಖದಾಯಕವಾದಂತಹ ದಿನಗಳನ್ನು ಕಾಣ್ತೀರಾ. ಜೊತೆಗೆ ಗುರುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಈ ರೀತಿ ಹೇಳ್ತಾ ಈ ವಾರದ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.